ಇಷ್ಟಕ್ಕೆ ಹಾಕ್ಯಾನ ಸಣ್ಣಕ್ಕೆ ಕೊತ್ತಂಬರಿ ಸೊಪ್ಪು ಮಸಾಲೆ ಹಚ್ತಾವಲ್ಲ ಆ ಚಟ್ನಿಗೆ ಆಲೂಗಡ್ಡೆ ಪಲ್ಯ ಮಾಡಲಿಕ್ಕೆ ಸಕ್ಕರೆ ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇವತ್ತಿನ ಸ್ಪೆಷಲ್ ತರತರದ 3 ತರದ ದೋಸೆ. ಬರ್ರಿ ತಡ ಮಾಡೋದ್ ಬೇಡ, ಹೆಂಗ್ ಮಾಡೋದು ಅಂತ ನೋಡೋಣ. 3 ಪಾವ್ ಹಾಕ್ತೀನಿ, ನಾನು 3 ಲೋಟ ಹಾಕ್ತಾನೆ. ನಾವಿಲ್ಲಿ 3 ತರದ ದೋಸೆನ ಮಾಡ್ಲಿಕ್ಕೆ 3 ಪಾವು ಅಕ್ಕಿಯನ್ನ ಹಾಕಿದ್ದೇವೆ. ಅದಾದ ಮೇಲೆ ನಾವು 3/4 ಪಾವು ಉದ್ದಿನ ಬೇಳೆಯನ್ನ ಹಾಕೊಳ್ತಾ ಇದ್ದೇವೆ. ಅದಾದ್ಮೇಲೆ 2 ಟೇಬಲ್ ಸ್ಪೂನ್ ಅಷ್ಟು ಮೆಂತೆ ಕಾಳನ್ನ ಹಾಕ್ತಿದ್ವಿ. ಇದಿಷ್ಟನ್ನ ಹಾಕಿದ ನಂತರ ನಾವು ಚೆನ್ನಾಗಿ ಇದನ್ನ 3 ಬಾರಿ ತೊಳಿತಾ ಇದ್ವಿ ಸ್ನೇಹಿತರ. ನೀಟಾಗಿ ತೊಳೆದು ಇದನ್ನ ಸುಮಾರು 6 to 8 hours ನೆನಕ್ಬೇಕು. ಸೊ ನಾಳೆ ದೋಸೆ ಮಾಡ್ತಾನಿದ್ರೆ ಇವತ್ತು ಮಧ್ಯಾಹ್ನ ಅಥವಾ ಬೆಳಗ್ಗೆ ಒಳಗೆ ನೆನಕಿದ್ರೆ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನೆನಕಿ ಇಡೋಣ. ಇವಾಗ 11 ಗಂಟೆ ಹಂಗೆ ನೆನಕಿಟ್ಟಿದ್ವಿ. ನೈಟ್ 9:30 ಹಂಗೆ ಮಿಕ್ಸಿ ಹಿಡಿತಾ ಇದ್ವಿ ಸ್ನೇಹಿತರೆ. ಸೊ ನಾಳೆ ದೋಸೆ ಮಾಡ್ಲಿಕ್ಕೆ ಇವತ್ತು ನೈಟೆ ಸೊ ಹಿಡಿತಾ ಇದ್ವಿ. ಸ್ವಲ್ಪ ನೀರ್ ಹಾಕಿ ಇದನ್ನ ಮಿಕ್ಸಿ ಮಾಡ್ಕೊಳ್ಳೋಣ. ನೋಡ್ತಾ ಇದ್ರೆ ಇನ್ನು ಇದು ಹಿಡಿಬೇಕು. ಸೊ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಮತ್ತೆ ಇದನ್ನ ರುಬ್ಕೊಳ್ಳೋಣ ಸ್ನೇಹಿತರೆ. ಸೊ ನೋಡ್ತಾ ಇದ್ದೀರಾ, ಸೊ ನಮ್ಮ ಮಿಕ್ಸಿ ಜಾರ್ ಸಿಡಿಯಲ್ಲ, ಅಮ್ಮಂಗೆ ಎಕ್ಸ್ಪೀರಿಯನ್ಸ್ ಐತಿ. ನೀವು ಈ ತರ ಮಾಡಕ್ ಹೋಗ್ಬೇಡ್ರಿ. ಸೊ ಈ ತರ ಕನ್ಸಿಸ್ಟೆನ್ಸಿಲಿ ಇನ್ನೂ ಸ್ವಲ್ಪ ಇದು ರುಬ್ಬೇಕು. ಆಗ ನಾವು ಏನ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಅನ್ನವನ್ನ ಸೇರಿಸ್ಕೊಳ್ತಾ ಇದೀವಿ. ಅನ್ನ ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ ದೋಸೆ, ಮತ್ತೆ ಕೆಂಪಾಗಿ ಬರುತ್ತೆ. ಅದಕ್ಕೋಸ್ಕರ ಸೊ ಸಾಫ್ಟ್ ಆಗು ಬರುತ್ತೆ. ಹಂಗಾಗಿ ಸೊ ಇದನ್ನ ಮತ್ತೆ ಮಿಕ್ಸಿಯನ್ನ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು ಈ ಕನ್ಸಿಸ್ಟೆನ್ಸಿಯಲ್ಲಿ ನಾವು ರುಬ್ಕೊಳ್ಬೇಕಾಗ್ತದೆ. ಇದನ್ನ ರುಬ್ಬಾದ್ಮೇಲೆ ಎತ್ತಿ ನಾವು ಒಂದು ಪಾತ್ರೆಗೆ ಹಾಕೊಳ್ಳೋಣ ಸ್ನೇಹಿತರೆ. ಸೊ ಫೈನಲಿ ಇದೇ ತರ ಎಲ್ಲಾ ಬ್ಯಾಟರ್ನ ನಾವು ರುಬ್ಕೊಂಡು ಇಟ್ಕೊಳ್ಬೇಕು. ನಾಳೆ ಬೆಳಗ್ಗೆ ದೋಸೆ ಮಾಡ್ಬೇಕು. ಸೊ ಫೈನಲಿ ನೈಟ್ ಇದ್ ಮಾಡಿಟ್ಕೊಂಡ್ವಿ. ಸೊ ಬೆಳಗ್ಗೆ ಆದ್ಮೇಲೆ ಆಲೂಗಡ್ಡೆನ 3 ಬಾರಿ ತೊಳೆದಾದ್ಮೇಲೆ ಈಗ ಕುಕ್ಕರ್ ಅಲ್ಲಿ ಇದನ್ನ 3 ವಿಷಲ್ ಕೂಗ್ಸ್ಬೇಕು. ಸೊ ಅಷ್ಟ್ರೊಳಗೆ ಹಿಟ್ಟನ್ನ ನಾವು ನೋಡೋಣ ಬನ್ನಿ. ಹಿಟ್ಟನ್ನ ಏನ್ ರುಬ್ಕೊಂಡಿದ್ವಲ್ಲ ಅದಕ್ಕೆ ಉಪ್ಪು ಹಾಕೊಳ್ತದೆ. ರುಚಿಗೆ ಎಷ್ಟು ಬೇಕೋ ಅಷ್ಟೇ ಉಪ್ಪು, ಜಾಸ್ತಿ ಹಾಕೊಳ್ಬೇಡಿ, ಸ್ವಲ್ಪ ಹಾಕೊಳ್ಳಿ. ಸೊ ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಸೊ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ವಿಷಲ್ ಕೂಗ್ತಾ ಇದೆ, ನೋಡ್ಬೋದು ನೀವು. ನೆಕ್ಸ್ಟ್ ಮತ್ತೊಂದು ಲಾಸ್ಟ್ ವಿಷಲ್ ಕೂಗೇ ಬಿಡ್ತು. ಈಗ ಕಾಯಿ ಚಟ್ನಿಗೆ ಏನೇನ್ ಸಾಮಗ್ರಿ ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ. ಕೊತ್ತಂಬರಿ ಸೊಪ್ಪು 4-5 ಎಸಳು, ಕೊಬ್ಬರಿ ತಗೊಂಡಿವಿ. ನೀನು ಸ್ವಲ್ಪ ಜನ ಇದ್ರೆ ಅರ್ಧ ಒಳಕೆ ತಗೊಳ್ಳಿ. ಮತ್ತೆ ಶುಂಠಿ ತಗೊಂಡಿದ್ದೀವಿ, 3 ಬೆಳ್ಳುಳ್ಳಿ, 2 ಎಸಳು ಕರಿವೆ ಸೊಪ್ಪು, ಮತ್ತೆ ಒಂದು 6 ಹಸಿಮೆಣಸು, 1 ಬೌಲಷ್ಟು ಪುಟಾಣಿ ತಗೊಂಡಿವಿ. ಇದು ಇಷ್ಟು ಬೇಕಾಗಿರೋದು ಕೊಬ್ಬರಿ ಚಟ್ನಿಯನ್ನ ಮಾಡ್ಲಿಕ್ಕೆ ಸಾಮಗ್ರಿಗಳು ಸ್ನೇಹಿತರೆ. ಕೆಂಪು ಚಟ್ನಿ ಅಂದ್ರೆ ಮಸಾಲೆ ಮೇಲೆ ಮಸಾಲೆ ದೋಸೆಗೆ ಮಸಾಲೆ ಹಚ್ತಾವಲ್ಲ ಆ ಚಟ್ನಿಗೆ ಇಷ್ಟು ನಾವು ಕೊತ್ತಂಬರಿ ಸೊಪ್ಪು ತಗೊಂಡಿವಿ, 2 ಎಸಳಷ್ಟು ಕರಿಬೇಲೆ, ಜೀರಿಗೆ, ಬೆಳ್ಳುಳ್ಳಿ, ಮತ್ತೆ ಒಂದು 8ರಿಂದ 10 ಇವು ಎಂತ ಮೆಣಸಿನಕಾಯಿ ಬ್ಯಾಡಗಿ ಮೆಣಸಿನಕಾಯಿ ತಗೊಂಡೆ ಸ್ನೇಹಿತರೆ. ಬ್ಯಾಡಗಿ ಒಣ ಮೆಣಸಿನಕಾಯಿ ನೋಡ್ಬೋದು. ಇದಿಷ್ಟು ಕೆಂಪು ಚಟ್ನಿಯನ್ನ ಮಾಡ್ಲಿಕ್ಕೆ ಅಂದ್ರೆ ಮಸಾಲೆಯನ್ನ ಮಾಡ್ಲಿಕ್ಕೆ ಬೇಕಾದಂತಹ ಸಾಮಗ್ರಿಗಳು. ಆಲೂಗಡ್ಡೆ ಪಲ್ಯ ಮಾಡ್ಲಿಕ್ಕೆ ಮೆಣಸಿನಕಾಯಿ 7 ಅದಾವೆ, 4 ಈರುಳ್ಳಿ, 4 ಟೊಮೊಟೊ, ಚಿಟಿಗೆ ಸಾಸಿವೆ ತಗೊಂಡೇವಿ, ಜೀರಿಗೆ ತಗೊಂಡಿದ್ದೀವಿ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು. ಕೊಬ್ಬರಿ ಚಟ್ನಿಗೂ ಉಪ್ಪು ಹಾಕ್ತೇವಿ. ಇದಿಷ್ಟು ಬೇಕಾಗಿರುವಂತ ಸಾಮಗ್ರಿಗಳು. ದೋಸೆ ಬ್ಯಾಟರ್ಗೆ ಅರ್ಧ ಬೌಲಷ್ಟು ಅಕ್ಕಿ ಹಿಟ್ಟು, 1 ಸ್ಪೂನ್ ಸಕ್ಕರೆ, ಚಿಟಿಕಿ ಸೋಡವನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಕ್ರಿಸ್ಪಿನೆಸ್ಸಿಗೋಸ್ಕರ ಮತ್ತೊಂದಿಷ್ಟು ಹಿಟ್ಟನ್ನು ಹಾಕೊಂಡ್ವಿ. ಸೊ ನೀಟಾಗಿ ಬ್ಯಾಟರ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ದೋಸೆ ಮಾಡ್ಲಿಕ್ಕೆ ಹಿಟ್ಟು ತಯಾರಾಯ್ತು. ಈಗ ಪಲ್ಯ ಮಾಡ್ಲಿಕ್ಕೆ ನಾವು ಹಸಿಮೆಣಸಿನಕಾಯಿ, ಈರುಳ್ಳಿ, ಟೊಮೊಟೊ ಹಣ್ಣು ಮೀಡಿಯಂ ಇದರಲ್ಲಿ ನಾವು ಹೆಚ್ಕೊಳ್ಬೇಕು ಸ್ನೇಹಿತರೆ. ಸೊ ಇದೆಲ್ಲ ನೀಟಾಗಿ ಹೆಚ್ಕೊಂಡಾದ್ಮೇಲೆ ನಾವು ಈಗ ಮಸಾಲಾ ಚಟ್ನಿ ಹೆಂಗ್ ಮಾಡೋದು ಅಂತ ನೋಡೋಣ. ಮಸಾಲೆ ದೋಸೆ ಬೇಯಿಸೋರಕ್ಕೆ ಸೊ ಇದಕ್ಕೆ ನಾವು ಬ್ಯಾಡಗೆ ಮೆಣಸಿನಕಾಯಿ ಮತ್ತೆ ಬೆಳ್ಳುಳ್ಳಿಯನ್ನ ಹಾಕೊಳ್ತಾ ಇದ್ದೇವೆ. ಅದಾದ್ಮೇಲೆ 2 ಎಸಳು ಕರಿವೆ ಸೊಪ್ಪು, ಆಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, ಮತ್ತೆ 1/4 ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸಿ ಮಾಡ್ಕೊಳ್ಳೋಣ. ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳೋಣ, ಮತ್ತೆ ಇದನ್ನ ರುಬ್ಕೊಳ್ಳೋಣ. ನೋಡ್ತಾ ಇದ್ರ ನುಣ್ಣಗೆ ಈ ತರ ಕನ್ಸಿಸ್ಟೆನ್ಸಿ ನಾವು ರುಬ್ಕೊಳ್ಬೇಕಾಗ್ತದೆ. ಆಮೇಲೆ ಕೊಬ್ಬರಿ ಚಟ್ನಿಗೆ ಮಾಡ್ಲಿಕ್ಕೆ ನಾವೀಗ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ, 1/4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ, ಆಮೇಲೆ 4 ಹಸಿಮೆಣಸಿನಕಾಯಿ ಹಾಕೊಳ್ತದೆ. ನೋಡ್ಕೊಂಡು ಹಾಕಿ ಖಾರ ಎಷ್ಟು ಬೇಕೋ ಅಷ್ಟು. ಮೆಣಸಿನಕಾಯಿ ಫ್ರೈ ಆದ್ಮೇಲೆ ನಾವಿಲ್ಲಿ ಆಲೂಗಡ್ಡೆ ಪಲ್ಯ ಮಾಡ್ಲಿಕ್ಕೆ ಒಂದು ಪ್ಯಾನ್ಗೆ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ, 1 ಟೇಬಲ್ ಸ್ಪೂನ್ ಸಾಸಿವೆ, 1 ಟೇಬಲ್ ಸ್ಪೂನ್
ಜೀರಿಗೆ ಚಟಪಟ ಅಂದ ಮೇಲೆ 2 ಎಸಳು ಕರ್ಬೇವು ಸೊಪ್ಪು, 2 ಚಟಪಟ ಅಂದ ಮೇಲೆ ಹೆಚ್ಚಿರೋಂಥ ಹಸಿಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಖಾರ ಹೋದ್ಮೇಲೆ ಹೆಚ್ಚಿರೋಂಥ ಈರುಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಿ, ಆಮೇಲೆ ಟೊಮೊಟೊ ಹಣ್ಣನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ. ಇದು ಚೆನ್ನಾಗಿ ಫ್ರೈ ಆಗಲಿ. ಅಷ್ಟರೊಳಗೆ ನಾವು ಆಲೂಗಡ್ಡೆ ಏನು ಬೇಯಿಸ್ಕೊಂಡಿದ್ವಲ್ಲ ಅದ್ರದ್ದು ಸಿಪ್ಪೆಯನ್ನ ತಕೊಳ್ಳೋಣ. ಬಿಸಿ ಬಿಸಿ ಇರೋದನ್ನ ಏನ್ ಮಾಡ್ಬೇಕು ಅಂದ್ರೆ ತಣ್ಣೀರನ್ನ ಹಾಕೊಂಡು ಈ ತರ 1 by 1 ಸಿಪ್ಪೆನ ನೀಟಾಗಿ ತಗೊಂಡು ಸ್ಮ್ಯಾಶ್ ಮಾಡೋಣ. ಅದಾದ್ಮೇಲೆ ಇಲ್ಲಿ ನೋಡ್ಬೋದು ಬೆಂದಾಗಿದೆ ಇದು. ಸೊ ಇದಕ್ಕೆ ನಾವು ಸ್ವಲ್ಪ ಅರ್ಶನವನ್ನ ಹಾಕೊಂಡು ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಶುಗರ್ ಅನ್ನ ಆಡ್ ಮಾಡ್ಕೊಳ್ಳೋಣ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸಿಪ್ಪೆ ತೆಗೆದಿರೋ ಆಲೂಗಡ್ಡೆನ ಮೀಡಿಯಂ ಆಗಿ ಸ್ಮ್ಯಾಶ್ ಮಾಡಿ ಅದ್ರಲ್ಲಿ ನೀಟಾಗಿ ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗೋ ತರ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡಾದ್ಮೇಲೆ ಫೈನಲ್ ಟಚ್ ಅಪ್ ಕೊಟ್ರೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ರೆ ಆಲೂಗಡ್ಡೆ ಪಲ್ಯ ರೆಡಿ. ಈಗ ಕೊಬ್ಬರಿ ಚಟ್ನಿ ಮಾಡೋಣ ಬನ್ನಿ. ಕೊಕೊನೆಟ್ ಚಟ್ನಿ ಮಾಡ್ಲಿಕ್ಕೆ ನಾವಿಲ್ಲಿ 2 ಬಟ್ಲಷ್ಟು ಕೊಬ್ಬರಿನ ತುರ್ಕೊಳ್ತಾ ಇದೀವಿ ಸ್ನೇಹಿತರೆ. ಅದಾದ್ಮೇಲೆ ನಾವೀಗ ಕೊಕೊನೆಟ್ ಚಟ್ನಿಗೆ 1 ಮಿಕ್ಸಿ ಜಾರ್ಗೆ 1 ಎಸಳಷ್ಟು ಕರಿಬೇವು ಸೊಪ್ಪು, ನಂತರ ತುರಿರುವಂತ ಕಾಯಿ ತುರಿ, ಅದಾದ್ಮೇಲೆ 1 ಬೌಲಷ್ಟು ಪುಟಾಣಿ, 3 ಬೆಳ್ಳುಳ್ಳಿ, 1/4 ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ವಿ. ಅದಾದ್ಮೇಲೆ 1/2 ಇಂಚಷ್ಟು ಶುಂಠಿನ ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ರುಬ್ಬಿದ ಮೇಲೆ ನಾವಿದಕ್ಕೆ ನೀರನ್ನ ಸೇರಿಸ್ಕೊಳ್ಳೋಣ, ಮತ್ತೆ ರುಬ್ಕೊಳ್ಳೋಣ. ಸೊ ನೀಟಾಗಿ ಈ ತರ ಕನ್ಸಿಸ್ಟೆನ್ಸಿಲಿ ರುಬ್ಕೊಂಡಾದ್ಮೇಲೆ ಕೊಬ್ಬರಿ ಚಟ್ನಿ ತಯಾರಾಯ್ತು. ಇವಾಗ ದೋಸೆ ಮಾಡ್ಲಿಕ್ಕೆ ಈಗ ಹಂಚನ್ನ ಇಡ್ತಾ ಇದ್ದೀವಿ. ನೋಡ್ಬೋದು ಕೊಬ್ಬರಿ ಚಟ್ನಿ ತಯಾರಾಯ್ತು. ಮಸಾಲೆ ದೋಸೆಗೆ ಮಸಾಲೆ ಚಟ್ನಿ ತಯಾರಾಯ್ತು. ಹಾಗೆ ಬ್ಯಾಟರ್ ಕೂಡ ರೆಡಿ ಇದೆ. ಈಗ 1 by 1 ದೋಸೆ ಮಾಡೋಣ. 3 ತರದ ದೋಸೆ ಗೊತ್ತಾಯ್ತಾ. ಬ್ಯಾಟರ್ ನ ನೀಟಾಗಿ ಈ ತರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ತವಾ ಈ ಕಡೆ ನೋಡಬಹುದು ಅದೇ ರೀತಿ ದೋಸೆ ಹಂಚು ಕಾದಿದೆ. ಸ್ವಲ್ಪ ನೀರ್ ಸ್ಪ್ರೆಡ್ ಮಾಡ್ಕೊಂಡು 1 ಈರುಳ್ಳಿಯ ಸಹಾಯದಿಂದ ಎಣ್ಣೆಯನ್ನ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ಬ್ಯಾಟರ್ ಅನ್ನ ಹಾಕೊಂಡು 1 ಸ್ಪೂನ್ ಅಷ್ಟು, ದೊಡ್ಡ ಸ್ಪೂನ್ ಅಲ್ಲಿ 1 ಸ್ಪೂನ್ ಅಷ್ಟು ಹಾಕಿ ಈಗ ದೋಸೆ ಹಂಚಿನ ಎಲ್ಲಾ ಕಡೆ ಸ್ಪ್ರೆಡ್ ಆಗೋ ತರ ನಮ್ಗೆ ಯಾವ ಶೇಪ್ ಅಲ್ಲಿ ಬೇಕೋ ಆ ಶೇಪ್ಲೆ ದೋಸೆನ ಒಯ್ಕೊಳ್ಳೋಣ. ಸೊ ಮೀಡಿಯಂ ಅಲ್ಲೇ ಇರ್ಲಿ, ಮೀಡಿಯಂ ಅಲ್ಲಿ ನಾವು ದೋಸೆಯನ್ನ ಒಯ್ಕೊಳ್ಳೋಣ. ಯಾಕಂದ್ರೆ ಬರ ಊರ್ದು ಬಿಟ್ರೆ ಬರ ಸೀದ್ ಬಿಡುತ್ತೆ, ಅದಕ್ಕೋಸ್ಕರ. ಸೊ ಈಗ ಮುಚ್ಚಿಡೋಣ. ಸ್ವಲ್ಪ ಹೊತ್ತು ವೇಟ್ ಆದ್ಮೇಲೆ ನೋಡ್ಬೋದು. ವೇಟ್ ಮಾಡಿದ ನಂತರ ನಾವು ಇದಕ್ಕೆ ಸ್ವಲ್ಪ ಎಣ್ಣೆಯನ್ನ ಹಾಕೊಳ್ತಾ ಇದೀವಿ. ಮತ್ತೆ ಇದಕ್ಕೆ ಎಲ್ಲಾ ಕಡೆನೂ ಮಸಾಲೆನ ಸ್ಪ್ರೆಡ್ ಮಾಡಿದ್ರೆ ಫಸ್ಟ್ನೇ ದೋಸೆ ತಯಾರಾಗಿ ಹೋಯ್ತು. ಅಲ್ಲೆಲ್ಲೆಲ್ಲೆಲ್ಲೆಲ್ಲೆ ಈ ದೋಸೆ ತಯಾರಾಗಿ ಬಿಡ್ತು. ಅದ್ಯಾವ ಕಣ್ಣು ಬಿತ್ತು ಕಣೆ, ಚೂರು ಅರೆದು ಬಿಟ್ಟಿತು. ನಂತರ ಮತ್ತೊಂದು ಬ್ಯಾಟರಿಗೆ ಮತ್ತೆ ದೋಸೆಯನ್ನ ಎಣ್ಣೆ ಹಚ್ಚಿ ಒಯ್ದು ಬಿಟ್ಟೆವು. ಸೊ ಫೈನಲಿ ಮತ್ತೆ ದೋಸೆಯನ್ನ ಮಾಡ್ತಾ ಇದ್ದೇವೆ ಸ್ನೇಹಿತರೆ. ಮತ್ತೆ ಇದನ್ನ ಒಂದು ಮುಚ್ಚಳದ ಸೈಯಿಂದ ಮುಚ್ಚಿ ನಂತರ ಅದು ಬೇಯ್ತಾ ಇರ್ಲಿ. ನೋಡ್ಬೋದು ಇದು ಚೀಸ್ನ ಮಾಡ್ಲಿಕ್ಕೆ, ಚೀಸ್ ದೋಸೆನ ಮಾಡ್ಲಿಕ್ಕೆ ಒಂದು ಚೀಸ್ನ ಬಾಕ್ಸ್, ಚಿಕ್ಕ ಬಾಕ್ಸ್ ನ ಮೊನ್ನೆ ಶಿವಮೊಗ್ಗಕ್ಕೆ ಹೋದಾಗ ತಂದಿದ್ದೆ. ಚೆನ್ನಾಗಿದೆ ನೋಡಿ. ಈಗ ಇದೇ ಚೀಸ್ ಅಲ್ಲೇ ನಾವು ಈಗ ಚೀಸ್ ದೋಸೆಯನ್ನ ಮಾಡೋದು. ಸೊ ಇದು ಬೆಂದಾಯ್ತು. ಸೊ ನೋಡ್ತಾ ಇದ್ದೀರಾ, ಬೆಂದ ತಕ್ಷಣ ನಾವು ಇದಕ್ಕೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡೋಣ. ಈಗ ಮತ್ತೆ ಮಸಾಲೆನ ಎಲ್ಲಾ ಕಡೆ ಹಾಕಿ ಸ್ಪ್ರೆಡ್ ಮಾಡೋಣ. ನೀವೇನೋ ಜಾಸ್ತಿ ಖಾರ ತಿಂತೀನಿ ಅಂದ್ರೆ ಜಾಸ್ತಿ ಮಸಾಲೆನ ಸ್ಪ್ರೆಡ್ ಮಾಡ್ಕೊಳ್ಳಿ, ಮೀಡಿಯಂ ಅಂದ್ರೆ ಮೀಡಿಯಂ ಆಗಿ ಹಾಕೊಳ್ಳಿ. ಸೊ ಫೈನಲಿ ನೋಡ್ತಾ ಇದ್ದೀರಾ, ಈಗ ಸೆಕೆಂಡ್ನೇ ದೋಸೆ ತಯಾರಾಗಿ ಹೋಯ್ತು ಸ್ನೇಹಿತರೆ. ಆಲ್ಮೋಸ್ಟ್ ಇದು ಸೂಪರ್ ಆಗಿ ಕ್ರಿಸ್ಪಿಯಾಗಿ ಬರ್ತಾ ಇದೆ, ನೋಡ್ತಾ ಇರ್ಬೋದು. ಅದು ಯಾವ ಕಣ್ಣು ಬಿತ್ತು ಕಾಣೆ ನಾನು ಅನ್ನೋ ತರ ಆಗ್ಬಿಟ್ಟಿತ್ತು ನಮ್ಗೆ ದೋಸೆ ಒಯ್ಯುವಾಗ. ಸೊ ಶೂಟಿಂಗ್ ಮಾಡ್ತೀವಿ ಅಂದಾಗ ಏನಾದ್ರೂ ಒಂದು ಸಣ್ಣ ಪುಟ್ಟ ತೊಂದರೆಗಳು ಆಗ್ತಿರುತ್ತೆ. ಅದೆಲ್ಲ ದಾಟಿ ಮೀಟಿ ಬರ್ಲೇಬೇಕಲ್ಲ. ದೋಸೆ ಬೆಂದಿದೆ ಅನ್ನೋ ಟೈಮಲ್ಲಿ ನಾವು ಆಲೂಗಡ್ಡೆ ಪಲ್ಯನ ಮತ್ತೆ ಇಟ್ಟು ಈ ತರ ದೋಸೆಯನ್ನ ನೀಟಾಗಿ ಎತ್ತಿ ಮಗ್ಚಿಟ್ರೆ ಮಸಾಲ ದೋಸೆ ತಯಾರಾಯ್ತು. ಇಮಿಡಿಯೇಟ್ ತಿಂತೀನಿ ಅಂದ್ರೆ ಮಾತ್ರ ಮಧ್ಯ ಪಲ್ಯ ಹಾಕಿ ನೀವು ತಗೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಮೆತ್ತಗಾಗ್ಬಿಡುತ್ತೆ. ಅದಕ್ಕೋಸ್ಕರ ಸೊ ನೆಕ್ಸ್ಟ್ ದೋಸೆ ಯಾವುದು ಅಂತ ನೋಡೋಣ. ಈಗ ಫಸ್ಟ್ ಎಲ್ಲ ಕಡೆ ಎಣ್ಣೆನ ಸ್ಪ್ರೆಡ್ ಮಾಡಿ ಮತ್ತೊಂದು ಸ್ಪೂನ್ ನಲ್ಲಿ ದೋಸೆಯನ್ನ ಒಯ್ತಾ ಇದ್ವಿ. ದೊಡ್ಡ ಸ್ಪೂನ್ ತಗೊಂಡಿದೀವಿ ನಾವಿಲ್ಲಿ. ನೀವು ಯಾವ ಸ್ಪೂನ್ ಅಲ್ಲಿ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಚಿಕ್ಕದಾದ್ರೆ 2 ಸ್ಪೂನ್ ಅಷ್ಟು ಹಾಕಿ, ದೊಡ್ಡದಾದ್ರೆ ದೊಡ್ಡ ಸ್ಪೂನ್ ಅಲ್ಲಿ 1 ಸ್ಪೂನ್ ಸಾಕು. ಸೊ ಇದನ್ನ ಮುಚ್ಚಿಡಿದ್ರೆ ಬೇಗ ಬೇಯುತ್ತೆ ಅಂತ, ಅದಕ್ಕೋಸ್ಕರ. ಸೊ ಈಗ ನೋಡ್ಬೋದು ಬೆಂದಿದೆ ಅಂತ, 1% ಬೆಂದಿದೆ ಅಂತ ಅಂದಾಗ ನಾವು ಇದಕ್ಕೆ ಚೂರೇ ಎಣ್ಣೆಯನ್ನ ಸ್ಪ್ರೆಡ್ ಮಾಡೋಣ. ಎಣ್ಣೆ ಆಪ್ಷನಲ್, ಬೇಕು ಅಂದ್ರೆ ಹಾಕಿ, ಚೆನ್ನಾಗಿ ಬರುತ್ತೆ ದೋಸೆ, ಅದಕ್ಕೋಸ್ಕರ. ಇದು ಬೆಣ್ಣೆ. ಎಸ್, ನೀವು ಕೇಳಿಸ್ಕೊಂಡ್ರಲ್ಲ, ಇದು ಬೆಣ್ಣೆ ದೋಸೆ ಮಾಡ್ತಾ ಇದೀವಿ ಸ್ನೇಹಿತರೆ, ಹೋಮ್ ಮೇಡ್ ಬೆಣ್ಣೆ. ಸೊ ಬೆಣ್ಣೆಯಲ್ಲಿ ದೋಸೆಯನ್ನ ಮಾಡ್ತಾ ಇದ್ದೀವಿ. ಬೆಣ್ಣೆನ ಎಲ್ಲ ಕಡೆ ಸ್ಪ್ರೆಡ್ ಮಾಡೋಣ. ಸೊ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಆದ್ಮೇಲೆ ನಾವೀಗ ನೀಟಾಗಿ ಇದನ್ನ ಸ್ವಲ್ಪ ತಕೊಳ್ಳೋಣ. ಇನ್ನು ಏನೋ ಬೇಯ್ತಾ ಇದೆ, ಆಲ್ಮೋಸ್ಟ್ ಬೆಂದಿದೆ ಅನ್ನೋ ಟೈಮಲ್ಲಿ ಸ್ಪ್ರೆಡ್ ಮಾಡಿ. ಇದು ಬೇಯ್ತಾ ಫೋನ್ ಓವರ್ ಹೀಟ್ ಆಗಿ ವಿಡಿಯೋ ರೆಕಾರ್ಡ್ ಆಗಿರ್ಲಿಲ್ಲ. ಸೊ ಮತ್ತೆ ನಾವು ಮತ್ತೊಂದು ಪ್ರಯತ್ನ, ಈಗ ಮತ್ತೆ ದೋಸೆಯನ್ನ ಒಯ್ತಾ ಇದ್ದೀವಿ. ಅದೇ ಕಂಡ್ರೆ ಬೆಣ್ಣೆ ದೋಸೆ. ಇವತ್ತು ಏನಾಗಿತ್ತೋ ಗೊತ್ತಿಲ್ಲ. ಸೊ ಪ್ರತಿ ಸಾರಿಯನ್ನು ಏನಾದ್ರೂ ಒಂದೊಂದು ದೋಸೆಯನ್ನು ಮಾಡೋ ಒಂದೊಂದು ಇಶ್ಯೂಸ್ ಆಗ್ತಾ ಇತ್ತು. ಬಟ್ ಸ್ಟಿಲ್ ನಾವು
ಹೋಪ್ ಬಿಡದೆ ಅಮ್ಮ ಮಾಡೋಣ ಅಂತ ಹೇಳಿ ಫುಲ್ ಪಾಸಿಟಿವ್ ಇಂದ ಸೊ ನಾವು ಮತ್ತೆ ಟ್ರೈ ಮಾಡಿದ್ವಿ. ನೋಡ್ಬೋದು. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಏನಪ್ಪಾ ಮಾಡುವಾಗ ಏನು ಪ್ರಾಬ್ಲಮೇ ಆಗಲ್ಲ ಅಂತ ಅನ್ಕೋಬೇಡ್ರಿ. ಎಲ್ಲರ ಮನೆಯಲ್ಲೂ ಪ್ರಾಬ್ಲಮ್ ಇರುತ್ತೆ, ಎಲ್ಲರಿಗೂ ಏನಾದ್ರೂ ಒಂದು ಇಶ್ಯೂಸ್ ಆಗ್ತಾ ಇರುತ್ತಲ್ವಾ. ಸೊ ಅದಕ್ಕೋಸ್ಕರ ಹೇಳಿದೆ. ಸೊ ಅದು ಸ್ವಲ್ಪ ಬೆಂದಾದ್ಮೇಲೆ ನೋಡ್ಬೋದು ಬೆಣ್ಣೆನ ಮತ್ತೆ ನಾವು ಸ್ಪ್ರೆಡ್ ಮಾಡೋಣ. ನೋಡ್ತಾ ಇದ್ರೆ ನೀಟಾಗಿ ಎಲ್ಲಾ ಕಡೆ ಬೆಣ್ಣೆನ ಸ್ಪ್ರೆಡ್ ಮಾಡಿ, ಎಲ್ಲಾ ಕಡೆ ಸ್ಪ್ರೆಡ್ ಮಾಡಾದ್ಮೇಲೆ ಈ ಕಡೆ ಸ್ವಲ್ಪ ತಿರುವಾಕ್ರಿ. ತಿರುವಾಕೋದಂದ್ರೆ ಮಗ್ಚಾಕೋದಲ್ಲ, ಸ್ವಲ್ಪ ತಿರುಬೇಕು. ಫೈನಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಬಂತು ನೋಡಿ ಬೆಣ್ಣೆ ದೋಸೆ. ಈಗ ಫೈನಲಿ ನಾವೀಗ ಯಾವ ದೋಸೆ ಮಾಡ್ತೀವಿ ಅಂತ ನೀವು ಗೆಸ್ ಮಾಡಿ. ಅಷ್ಟ್ರೊಳಗೆ ನಾವೀಗ ಹಿಟ್ಟನ್ನ ಹಾಕಿ ನೋಡ್ತಾ ಇದ್ರೆ ನೀಟಾಗಿ ಇದನ್ನು ಕೂಡ ಸ್ಪ್ರೆಡ್ ಮಾಡ್ತಾ ಇದೀವಿ ಸ್ನೇಹಿತರೆ. ಇದನ್ನ ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಇಡೋಣ. ಸ್ವಲ್ಪ ಬೆಂದಕ್ಕಿಂತ ಆದ್ಮೇಲೆ ನಾವೇನ್ ಮಾಡೋಣ, ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ಳೋಣ. ನೋಡ್ತಾ ಇದ್ರೆ ಈ ತರ ಆದ್ಮೇಲೆ ಎಣ್ಣೆನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಎಣ್ಣೆ ಆಪ್ಷನಲ್, ಬೇಕು ಅಂದ್ರೆ ಹಾಕೊಳ್ಳಿ ಆಯ್ತಾ. ಸೊ ಅದಾದ್ಮೇಲೆ ನಾವು ದೋಸೆನ ನೀಟಾಗಿ ಹಂಚಿಂದ ಬಿಡಿಸ್ಕೊಳ್ಳೋಣ. ಬಿಡಿಸ್ಕೊಂಡಾದ್ಮೇಲೆ ಸ್ವಲ್ಪ ಆ ಕಡೆ ಈ ಕಡೆ ತಿರುವಾಕೊಂಡ್ರೆ ಮಗ್ಚಕದೆಲ್ಲ ಆಚೀಚೆ ಮಾಡ್ಕೊಳ್ಳೋದು. ಅದಾದ್ಮೇಲೆ ಫೈನಲಿ ನಾವ್ ಇದಕ್ಕೆ ಚೀಸ್ ಅನ್ನ ಹಾಕೊಳ್ತಿದ್ವಿ. ಚೀಸ್ ಅಂತಾರಲ್ಲ ಹಂಗೆ ಚೀಸ್ ದೋಸೆನ ಮಾಡ್ಕೊಳ್ತೀವಿ. ಚೀಸ್ ಏನಪ್ಪಾ ಈ ತರ ಇದೆ ಅಂತ 2 ತರ ಬರುತ್ತೆ. ಒಂಥರ ಮೆಲ್ಟಲ್ ಬರುತ್ತೆ, ಇನ್ನೊಂದು ತುರಿಯೋ ತರ ಬರುತ್ತೆ. ಮತ್ತೊಂದು ಏನ್ ಬರುತ್ತೆ ಅಂತ ಹೇಳಿದ್ರೆ ಈ ಚೀಸ್ ಅಂತೇಳಿ ಈ ಸ್ಯಾಂಡ್ವಿಚ್ಗೆಲ್ಲ ಹಾಕ್ತಾರಲ್ಲ, ಬರ್ಗರ್ ಸ್ಯಾಂಡ್ವಿಚ್ಗೆ ಆ ತರನು ಬರುತ್ತೆ. ಸೊ 3 ತರ ಬರುತ್ತೆ. ನೀವು ಯಾವ ಚೀಸ್ ನಿಮಗೆ ಕಂಫರ್ಟಬಲ್ ಅದನ್ನ ಹಾಕಿ ನಾವಿಲ್ಲಿ ಸ್ಪ್ರೆಡ್ ಮಾಡೋ ಚೀಸ್ ನ ತಗೊಂಡಿದ್ವಿ. ಸೊ ಅದಾದ್ಮೇಲೆ ನೋಡ್ತಿದ್ರೆ ಫೈನಲಿ ಚೀಸ್ ದೋಸೆ ಕೂಡ ತಯಾರಾಗೇ ಹೋಯ್ತು. ಫೈನಲಿ ವೇಟ್ ಈಸ್ ಓವರ್ ಸ್ನೇಹಿತರೆ. ಇದು ಬಂದು ಚೀಸ್ ದೋಸೆ ನೋಡ್ತಾ ಇದ್ದೀರಾ, ಸಖತ್ತಾಗಿ ಬಂದಿದೆ ಅಲ್ವಾ. ಇದು ಚೀಸ್ ದೋಸೆ. ಅದಾದ ಮೇಲೆ ಬರೋದು ದೋಸೆ ರಾಜ ಮಸಾಲಾ ದೋಸಾ. ಸೊ ಅದಾದ್ಮೇಲೆ ಬರೋದು ಬೆಣ್ಣೆ ದೋಸೆ. ಬನ್ನಿ ಟೇಸ್ಟ್ ಮಾಡೋಣ. ಸೊ ಫೈನಲಿ ಮಸಾಲಾ ದೋಸೆಯನ್ನ ಸವಿಯುವ ಟೈಮ್ ಬಂದಾಯ್ತು ಸ್ನೇಹಿತರೆ. ನೋಡ್ತಾ ಇದ್ರ ಮಸಾಲಾ ದೋಸೆ ಯಾವ ತರ ಇದೆ ಅಂತ ಹೇಳಿ. ಸೊ ನೀವು ಮಧ್ಯಕ್ಕೆ ಆದ್ರೂ ಮುರ್ಕೊಳ್ಳಿ, ಇಲ್ಲ ಅಂದ್ರೆ ಸೈಡ್ ಇಂದ ಮುರ್ಕೊಂಡು ಈ ತರನಾದ್ರೂ ತಿನ್ನಬಹುದು. ಸೊ ಒಂದು ಬೈಟ್ ಇವಾಗ ತಿಂದು ನೋಡ್ರ ಮಸಾಲಾ ದೋಸೆ ಹೇಗೆ ಬಂದಿದೆ ಅಂತ ಹೇಳಿ. ಆನಿ ನೋಡ್ತಾ ಇದ್ರೆ ತಿನ್ಬೇಕು ಅನಿಸ್ತಾ ಇದೆಯಲ್ಲ. ಬನ್ನಿ ಈಗ ಟೇಸ್ಟ್ ಮಾಡಿ ಹೇಳ್ತೀನಿ ಯಾವ ತರ ಬಂದಿದೆ. ಯಮ್ಮಿ ಸೂಪರ್ ಆಗಿ ಬಂದಿದೆ. ಸೊ ಈಗ ಮತ್ತೊಂದು ಬೈಟ್ ತಿನ್ಬೇಕು ಅನಿಸ್ತಾ ಇದೆ. ವೆಯ್ಟ್ ಮಾಡಿ ಈಗ ಮತ್ತೆ ದೋಸೆಯನ್ನ ಮೋರೋದು, ಆಲೂಗಡ್ಡೆ ಪಲ್ಯ ಹಚ್ಕೊಂಡು ಚಟ್ನಿಯ ಜೊತೆ ಈ ತರ ಹಚ್ಕೊಂಡು ಮತ್ತೊಂದು ಬೈಟ್ ತಿನ್ನೋಣ. ಸೂಪರ್ ಆಗಿ ಬಂದಿದೆ ದೋಸೆ ಮಾತ್ರ. ನೆಕ್ಸ್ಟ್ ದೋಸೆ ಬಂದು ಬೆಣ್ಣೆ ದೋಸೆ. ನೋಡ್ತಾ ಇದ್ರ ಬೆಣ್ಣೆ ದೋಸೆನ ಸವಿಯುವ ಸಮಯ. ಬೆಣ್ಣೆಯ ದೋಸೆ ಜೊತೆಗೆ ಆಲೂಗಡ್ಡೆ ಪಲ್ಯ ಹಾಕ್ಕೊಳ್ತಾ ಇದ್ರೆ ದೋಸೆ ಜೊತೆಗೆ ಮುರ್ಕೊಂಡು ಈಗ ಸ್ವಲ್ಪ ಚಟ್ನಿಯನ್ನ ಹಚ್ಕೊಂಡು ತಿನ್ನೋಣ. ಆನಿ ವಾಮ್ ಸೂಪರ್ ಆಗಿ ಬಂದಿದೆ ಸ್ನೇಹಿತರೆ. ಫೈನಲಿ ಬಂದು ಚೀಸ್ ದೋಸೆ. ನೋಡ್ತಿದ್ರೆ ಚೀಸು ಮೆಲ್ಟ್ ಆಗಿ ಹೋಗ್ಬಿಟ್ಟಿದೆ. ಬಿಸಿ ದೋಸೆ ಜೊತೆಗೆ ಚೀಸ್ ದೋಸೆ ಜೊತೆಗೆ ಆಲೂಗಡ್ಡೆ ಪಲ್ಯ, ಕೊಕೊನೆಟ್ ಚಟ್ನಿ. ನೋಡಿದ್ರೆ ತಿನ್ಬೇಕು ಅನ್ಸ್ತಾ ಇದೆಯಾ. ಆನಿ ಅದ್ಭುತವಾಗಿದೆ, ಸೂಪರ್ ಆಗಿದೆ ಸ್ನೇಹಿತರೆ. ಮತ್ತೊಂದು ಬೈಟ್ ತಿನ್ಬೇಕು ಅನಿಸ್ತಾ ಇದೆ. ಸೊ ಮತ್ತೊಂದು ಬೈಟ್ ಇದು ನಿಮಗೋಸ್ಕರ. ಮತ್ತೊಂದು ಬೈಟ್ ಕೊಬ್ಬರಿ ಚಟ್ನಿ ಮತ್ತೆ ಆಲೂಗಡ್ಡೆ ಪಲ್ಯ ಅಂತೂ ತುಂಬಾನೇ ಸಖತ್ತಾಗಿ ಎಮ್ಮಿಯಾಗಿ ಬಂದಿದೆ ಸ್ನೇಹಿತರೆ. ನೀವು ಕೂಡ ಮನೇಲಿ ಇದೇ ತರನೇ ಟ್ರೈ ಮಾಡಿ ಹೇಗ್ ಬಂದಿತ್ತು ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ ಮಾಡ್ಬೇಡಿ. ಮಸಾಲೆ ದೋಸೆನೂ ಸೂಪರ್ ಆಗಿತ್ತು, ಬೆಣ್ಣೆ ದೋಸೆನೂ ಸೂಪರ್ ಆಗಿತ್ತು, ಚೀಸ್ ದೋಸೆನೂ ಸೂಪರ್ ಆಗಿತ್ತು. 3 ತರ ದೋಸೆನೂ ಅದ್ಭುತವಾಗಿತ್ತು ಸ್ನೇಹಿತರೆ. ಮನೇಲಿ ಇದನ್ನ ಟ್ರೈ ಮಾಡಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿ ಒಂದಿಗೆ, ಮತ್ತೊಂದು ವಿಡಿಯೋ ಜೊತೆಗೆ. ಬಾಯ್, ಟೇಕ್ ಕೇರ್.